ನಗರದ ಮೊಹಮ್ಮದ್ ಪರ್ವೇಜ್ ಖಾನ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ನಿನ್ನೆ ಚೆನ್ನೈಯಲ್ಲಿ ನಡೆದ ಸೆಂಟ್ ಥಾಮಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜಿನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮ ಜರುಗಿತು. ಆ ಒಂದು ಸ್ಪರ್ಧೆಯಲ್ಲಿ ಮೊಹಮ್ಮದ್ ಪರ್ವೇಜ್ ಖಾನ್ ಬೀದರ್ ಜಿಲ್ಲೆಯಿಂದ ಭಾಗವಹಿಸಿ ಅಲ್ಲಿನ ಒಂದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಅಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಯಿಂದ ಮೊಹಮ್ಮದ್ ಪರ್ವೇಜ್ ಖಾನ್ ಅವರು ಮೊದಲಿಗಿದ್ದರು. ಆ ಒಂದು ಸ್ಪರ್ಧೆಯಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಪರ್ಧೆಯಲ್ಲಿ ದುಬೈಯಿಂದ, ಅಂಡಮಾನ್ ನಿಕೋಬಾರ್, ಇನ್ನು ಕೆಲವು ದೇಶಗಳಿಂದ ಅಲ್ಲಿ ಭಾಗಿಯಾಗಿದ್ದರು. ಅನೇಕ ಸ್ಪರ್ಧಾಳುಗಳು ತಮ್ಮ ಸ್ಪರ್ಧೆಯನ್ನು ಪ್ರದರ್ಶಿಸಿ ತಮ್ಮ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪದಕವನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಸುಮಾರು 800ಕ್ಕಿಂತ ಹೆಚ್ಚಿನ ಸ್ಪರ್ಧಾರ್ಥಿಗಳು ಭಾಗವಹಿಸಿ ಅದರಲ್ಲಿ 28 ಸ್ಪರ್ಧಾರ್ಥಿಗಳಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪದವಿಯನ್ನು ಪದಕವನ್ನು ಪಡೆದಿರುತ್ತಾರೆ. ಈ ನಮ್ಮ ಪರ್ವೇಜ್ ಖಾನ್ ಅವರಿಗೆ 30 ಸೆಕೆಂಡಿನಲ್ಲಿ ತುಂಬಾ ಹಣಾಹಣಿ ನಡೆಯಿತು. ಆ ಒಂದು ಸ್ಪರ್ಧೆಯಲ್ಲಿ 30 ಸೆಕೆಂಡಿನಲ್ಲಿ 160 ಚಾಪ್ಸ್ಗಳನ್ನು ಮಾಡಿ ಈ ಒಂದು ಪದಕವನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಈ ಸ್ಪರ್ಧೆಯು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಪರ್ಧೆಯು ತಮಿಳುನಾಡಿನ ಚೆನ್ನೈನಲ್ಲಿ ಸೆಂಟ್ ಥಾಮಸ್ ಸೈನ್ಸ್ ಅಂಡ್ ಆರ್ಟ್ಸ್ ಕಾಮರ್ಸ್ ನಲ್ಲಿ ಈ ಒಂದು ಸ್ಪರ್ಧೆ ಜರುಗಿದ್ದು, ಈ ನಮ್ಮ ಬೀದರ್ನಿಂದ ಪರ್ವೇಜ್ ಖಾನ್ ನಮ್ಮ ಹೆಮ್ಮೆಯ ಬೀದರಿನ ಹೆಮ್ಮೆ. ಈ ಒಂದು ಕ್ರೀಡಾಪಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.